ನೋಡಿ, ನಾವು ಹಾಕಿರೋ ಅನ್ನ ಮತ್ತು ಇದು ಮೂಷಕ ಇಲಿ ಅಂತ ಹೇಳ್ತೀವಲ್ಲ, ನೋಡಿ ಹೊಟ್ಟೆ ತುಂಬ ತಿಂತಾಯಿದೆ. ಮೊಸರನ್ನ ಮತ್ತು ಜೋಳದ ಪುರಿ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದು ತಿಂತಾಯಿದೆ ನೋಡಿ. ಭಾಳ ಇಷ್ಟ ಅನಿಸುತ್ತೆ ಅದಕ್ಕೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಆಹಾರ ತಿಂತೆ ಪಾಪ, ಎಷ್ಟು ಹೊಟ್ಟೆ ಹಸಿದಿದೆಯೋ ಏನೋ. ಇದು ಹೋಗಿ ನೆಕ್ಸ್ಟು ಮತ್ತೆ ಇದ್ರ ಪರಿವಾರಗಳನ್ನೆಲ್ಲ ಕರ್ಕೊಂಬರುತ್ತೆ. ಇದು ಹೊಟ್ಟೆ ತುಂಬಿದ ಮೇಲೆ ತನ್ನ ಪರಿವಾರ ಕರ್ಕೊಂಡು ಮತ್ತೆ ಅದಕ್ಕೂ ತಿನ್ನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಂಡು ತಿನ್ನುತ್ತೆ. ನೋಡಿದ್ರಾ ವೀಕ್ಷಕರೇ? ಈ ಇಲ್ಲಿ ಕಾಗೆಗಳಿದೆ, ಇಲ್ಲಿ ನೋಡಿ, ಇಲ್ಲಿ ಕಾಗೆಗಳಿದೆ. ಕಾಗೆಗಳು ನೋಡಿ, ಇಲ್ಲಿ ಕಾಗೆಗಳು ಕಾಯ್ತಾ ಇದೆ. ಇಲ್ಲಿ ತಿನ್ಬಿಡ್ತವೆ ಅಂತ ನನಗೆ ಭಯ ಆಗ್ತಾಯಿದೆ. ಅದಕ್ಕೆ ನಾನು ಇಲ್ಲಿ ಕಾಯ್ಕೊಂಡಿದ್ದೀನಿ ಇಲಿಗೆ. ಇಲಿ ಅದು ತಿಂದು ಹೊಟ್ಟೆ ತುಂಬಿಸ್ಕೊಳೋ ತನಕ ಪಾಪ. ಇಲ್ಲಾಂದರೆ ಈ ಇಲಿನ ಕಾಗೆ ಹಿಡ್ಕೊಂಡು ಹೋಗ್ಬಿಡ್ತವೆ. ಏರ್ಪೋರ್ಟ್ನಲ್ಲಿ ಪಾಪ ಇಲ್ಲಿ ಇವಕ್ಕೆಲ್ಲ ಎಲ್ಲಿಂದ ಬರುತ್ತೆ ಊಟ ತಿಂಡಿ ತಿನ್ನಲಿಕ್ಕೆ? ನಾನು ಅಲ್ಗಾಡಿದ್ರೆ ಅದಕ್ಕೆ ಭಯ. ಮೊಸರನ್ನ ಭಾಳ ಇಷ್ಟಪಟ್ಟು ತಿಂತಾಯಿದೆ, ಮಾತ್ರ ತುಂಬ ಇಷ್ಟಪಟ್ಟು ತಿಂತಾಯಿದೆ. ಅದಕ್ಕೆ ಎಷ್ಟು ಹೊಟ್ಟೆ ಹಸ್ತಿದೆಯೋ ಅದಕ್ಕೆ ಮೊಸರನ್ನ ಇಷ್ಟನೋ ಗೊತ್ತಿಲ್ಲ, ಭಾಳ ತಿಂತಾಯಿದೆ ಹೊಟ್ಟೆ ಹಸ್ಕೊಂಡು ಪಾಪ. ನೋಡಿದ್ರಲ್ಲ ವೀಕ್ಷಕರೇ? ದಯವಿಟ್ಟು ಎಲ್ಲಾದರೂ ನೀವು ಒಂಟಿ ಹೋದಾಗ, ಎಲ್ಲಾದರೂ ಹೊರಗಡೆ ಹೋಗ್ತಿರಲ್ಲ, ಖಾಲಿ ಜಾಗಗಳಲ್ಲಿ ಅಲ್ಲಲ್ಲೇ ನಿಮ್ಗೆ ಏನಾದ್ರು ತಿಂಡಿಗಳು ಅದು ಇದು ಇದ್ದರೆ ಈ ಥರ ಸೇಫ್ಟಿ ಜಾಗದಲ್ಲಿ ಹಾಕಿ. ರಸ್ತೆ ಮಧ್ಯದಲ್ಲಿ ಹಾಕಿದ್ರೆ ಪಾಪ ಅವು ಗಾಡಿಗಳು ಓಡಾಡ್ಕೊಂಡು ಅದ್ರ ಮೇಲೆ ಹಾರೋ ಚಾನ್ಸಸ್ ಇರುತ್ತೆ. ಮತ್ತೊಂದು ಇಲಿ ಬಂತು, ಅದು ಮೋಸ್ಟ್ಲಿ ನೋಡಿ ಬಂತು. ನೋಡ್ರಿ, ಮತ್ತೊಂದು ಇಲಿ ಬಂತು. ಈ 2 ಇಲಿ ಸೇರಿಕೊಂಡು ತಿಂತವೆ. ಹೋಯ್ತದು ಪಾಪ, ಭಯ ಬಿತ್ತು.